71ನೇ ಇಸ್ವಿನಲ್ಲಿ ಅವ್ಯಕ್ತ ಬಾಪ್ದಾದರವರು ನುಡಿಸಿರ್ತಕ್ಕಂತಹ ಮಧುರ ಮಹಾವಾಕ್ಯಗಳು 19/4/71। ತ್ಯಾಗ ತಪಸ್ಯ और सेवा की ಪರಿಭಾಷೆ। ತ್ಯಾಗ, ತಪಸ್ಸು ಮತ್ತು ಸೇವೆಯ ಪರಿಭಾಷೆ ಅಂದ್ರೆ ಏನು? ತ್ಯಾಗ ಅಂದ್ರೇನು, ತಪಸ್ಸು ಅಂದ್ರೇನು, ಸೇವೆ ಅಂದ್ರೇನು? ಈ ಸಬ್ಜೆಕ್ಟ್ ಬಗ್ಗೆ ಬಾಪ್ದಾದರವರು ನುಡಿಸಿರ್ತಕ್ಕಂತಹ ಮಧುರ ಮಹಾವಾಕ್ಯಗಳು। आज भट्टी का आरंभ करने के लिए बुलाया है। ಇವತ್ತು ತಪಸ್ಸಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಿಕ್ಕೋಸ್ಕರ ಕರೆಯಲಾಗಿದೆ ತಮ್ಮನ್ನ। इस भट्टी में सर्व गुणों की धारणा मूर्त बनने के लिए और संपूर्ण ज्ञान मूर्तवान बनने के लिए आए हो। ಬಾಬಾ ಕೇಳ್ತಾ ಇದ್ದಾರೆ, ಈ ಒಂದು ತಪಸ್ಸಿನ ಕಾರ್ಯಕ್ರಮದಲ್ಲಿ ಸರ್ವಗುಣಗಳ ಧಾರಣಾ ಮೂರ್ತಿಗಳಾಗಲಿಕ್ಕೋಸ್ಕರ ಬಂದಿದ್ದೀರಿ ಮತ್ತು ಸಂಪೂರ್ಣ ಜ್ಞಾನ ಮೂರ್ತಿ ಆಗ್ಲಿಕ್ಕೋಸ್ಕರ ಬಂದಿದ್ದೀರಿ। ಬಟ್ಟಿಯ ಲಕ್ಷ್ಯ ಕೇಳ್ತಾ ಇದ್ದಾರೆ ಬಾಬಾ। ಜ್ಞಾನ ಮೂರ್ತಿಗಳು ಮತ್ತು ಸರ್ವ ಗುಣಮೂರ್ತಿಗಳಾಗ್ಲಿಕ್ಕೋಸ್ಕರ ಬಂದಿದ್ದೀರಿ ಅಂತ ಬಾಬಾರವರು ಲಕ್ಷ್ಯ ತಿಳಿಸ್ತಾ ಇದ್ದಾರೆ। ಬಟ್ಟಿದು ಲಕ್ಷ್ಯ ಇರುತ್ತಲ್ವಾ, इसके लिए मुख्य 3 बातें ध्यान में रखनी है। ಅದಕ್ಕೋಸ್ಕರ 3 ಮಾತನ್ನ ಸದಾ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ। ಯಾವುದದು? जिन तीनों बातों से संपूर्ण ज्ञान मूर्त और सर्व गुण मूर्त बनकर ही जाओ। ಈ 3 ಮಾತುಗಳ ಆಧಾರದ ಮೇಲೆ ಸಂಪೂರ್ಣ ಗುಣಮೂರ್ತಿಗಳು ಮತ್ತು ಜ್ಞಾನಮೂರ್ತಿಗಳಾಗಿ ಹೋಗಬಹುದು। सारी नॉलेज का सार उन 3 शब्दों में समाया हुआ है। ಬಾಬಾರವರು ತಿಳಿಸಿಕೊಡ್ತಾ ಇದ್ದಾರೆ, ಟೋಟಲ್ ಜ್ಞಾನದ ಸಾರಾಂಶ ಈ 3 ಶಬ್ದಗಳಲ್ಲಿ ಅಡಕವಾಗಿದೆ ಅಂತ। ಟೋಟಲ್ ಜ್ಞಾನದ ಸಾರಾಂಶ 3 ಶಬ್ದಗಳಲ್ಲಿ ಅಡಕವಾಗಿದೆ। वह कौन सा शब्द है? ಅದು ಯಾವ ಶಬ್ದಗಳಾಗಿದೆ? एक है त्याग, दूसरा है तपस्या, तीसरा है सेवा। ಒಂದನೇದಾಗಿದೆ ತ್ಯಾಗ, ಎರಡನೇದಾಗಿದೆ ತಪಸ್ಸು, ಮೂರನೇದಾಗಿದೆ ಸೇವೆ। त्याग, तपस्सु, सेवे, इन तीनों शब्दों का धारणा मूर्त बनना अर्थात संपूर्ण ज्ञान मूर्त और सर्व गुणों का मूर्त बनना। ಈ 3 ಶಬ್ದಗಳಲ್ಲಿ ಧಾರಣಾ ಮೂರ್ತಿಗಳಾಗುವುದು ಅಂದ್ರೆ ಅರ್ಥ ಆಗಿದೆ। ಬಾಬಾ ಹೇಳ್ತಿದ್ದಾರೆ, ಸಂಪೂರ್ಣ ಜ್ಞಾನ ಮೂರ್ತಿಗಳು ಮತ್ತು ಸರ್ವಗುಣಗಳ ಮೂರ್ತಿಗಳಾಗೋದಾಗಿದೆ। ತ್ಯಾಗ ಕಿಸ್ಕೋ ಕಹಾ ಜಾತಾ ಹೈ? ಈಗ ಒಂದೊಂದರದ್ದು ಕೂಡ ಡೀಟೇಲ್ ಆಗಿ ಬಾಬಾರವರು ತೆಗೆದುಕೊಳ್ತಾ ಇದ್ದಾರೆ। ತ್ಯಾಗ ಅಂತ ಯಾವುದಕ್ಕೆ ಹೇಳಲಾಗುತ್ತೆ? निरंतर त्याग वृत्ति और तपस्वी मूर्त बनकर हर सेकंड हर संकल्प द्वारा हर आत्मा की सेवा करनी है। ನಿರಂತರವಾಗಿ ತ್ಯಾಗ ವೃತ್ತಿ ಮತ್ತು ತಪಸ್ವಿ ಮೂರ್ತಿಗಳಾಗಿ ಪ್ರತಿಯೊಂದು ಸೆಕೆಂಡು ಪ್ರತಿಯೊಂದು ಸಂಕಲ್ಪದಿಂದ ಪ್ರತಿಯೊಂದು ಆತ್ಮದ ಸೇವೆಯನ್ನು ಮಾಡಬೇಕಾಗಿದೆ। यह सीखने के लिए भट्टी में आए हो। ಇದು ಹೇಗೆ ಮಾಡಬೇಕು ಅನ್ನೋದನ್ನ ಕಲಿಲಿಕ್ಕೋಸ್ಕರ ಭಟ್ಟಿನಲ್ಲಿ ಬಂದಿದ್ದೀವಿ। वैसे तो त्याग और तपस्या दोनों को जानते हो। ಹಾಗೆ ನೋಡಿದ್ರೆ ತ್ಯಾಗ ತಪಸ್ ಎರಡನ್ನೂ ತಿಳ್ಕೊಂಡಿದ್ದೀರಿ। फिर अभी क्या करने आए हो? ಮತ್ತೆ ಇನ್ನೇನು ಮಾಡಲಿಕ್ಕೆ ಇಲ್ಲಿ ಬಂದಿದ್ದೀರಿ? कर्म में लाने के लिए ಅಂತ ಉತ್ತರ ಕೊಟ್ಟಿದ್ದಾರೆ। ಕಾರ್ಯಗತದಲ್ಲಿ ತರಲಿಕ್ಕೋಸ್ಕರ ಅಂತ ಯಾರು ಉತ್ತರ ಕೊಟ್ಟಿದ್ದಾರೆ? भले जानते हो लेकिन अभी तो जो जानना है उस प्रमाण चलना है। भले ತಿಳ್ಕೊಂಡಿರ್ಬೋದು, ಆದರೆ ಈಗ
ತಿಳ್ಕೊಳ್ಳಬೇಕು ಮತ್ತು ಅದರ ಪ್ರಮಾಣ ನಡೆಯಬೇಕು ಅಂತ. दोनों को समान बनाने के लिए आए हो. ಎರಡರದ್ದು ಕೂಡ ಸಮಾನ ಮಾಡ್ಕೊಳ್ಳೋಕ್ಕೋಸ್ಕರ ಬಂದಿದ್ದೀರಿ. ಅಭಿ ಜಾನ್ನೆ और चलने में अंतर है. ಈಗ ತಿಳ್ಕೊಳ್ಳೋದ್ರಲ್ಲಿ ಮತ್ತು ನಡ್ಕೊಳ್ಳೋದ್ರಲ್ಲಿ ಅಂತರ ಇದೆ ಅಂತ. ತಿಳ್ಕೊಳ್ಳೋದು ಬೇಕಾದಷ್ಟು ತಿಳ್ಕೊಂಡಿದ್ದೇವೆ, ಆದರೆ ನಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಏರುಪೇರು ಆಗ್ತಾ ಇರುತ್ತೆ. ಅದಕ್ಕೆ ಎರಡರಲ್ಲೇ ಅಂತರ ಇದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. उस अंतर को समाप्त करने के लिए बट्टी में आए हो. ತಿಳ್ಕೊಳ್ಳೋದು ಮತ್ತು ನಡ್ಕೊಳ್ಳೋದ್ರಲ್ಲಿ ಅಂತರ ಏನಿದೆ ಅದನ್ನ ಸಮಾಪ್ತಿ ಮಾಡಲಿಕ್ಕೋಸ್ಕರ ಬಟ್ಟಿಗೆ ಬಂದಿದ್ದೀರಿ. ಐಸಾ ತಪಸ್ವಿ ಮುಹೂರ್ತ ತ್ಯಾಗ ಮುಹೂರ್ತ ಬನ್ನ ಹೇ. ಈ ರೀತಿ ತ್ಯಾಗ ಮೂರ್ತಿಗಳು ಮತ್ತು ತಪಸ್ವಿ ಮೂರ್ತಿಗಳು ಆಗಬೇಕಾಗಿದೆ. जो आपका त्याग और तपस्या की शक्ति के आकर्षण दूर से प्रत्यक्ष दिखाई दे. ಏನು ತಮ್ಮ ತ್ಯಾಗ ಮತ್ತು ತಪಸ್ಸಿನ ಶಕ್ತಿಯ ಆಕರ್ಷಣ ದೂರದಿಂದಲೇ ಪ್ರತ್ಯಕ್ಷವಾಗಿ ಕಾಣಿಸುತ್ತೆ. ಜೈಸೆ ಸ್ಥೂಲ ಅಗ್ನಿ ಪ್ರಕಾಶ ಜ್ವಾಲಾ ಅಥವಾ ಗರ್ಮಿ ದೂರ ಸೇ ಹಿ ದಿಖಾಯಿ ದೇಗಿ ನಾ. ಹೇಗೆ ಒಂದ್ ಕಡೆ ಬೆಂಕಿ ಉರಿತಾ ಇದೆ ಅಂದ್ರೆ ಬೆಂಕಿಯ ಜ್ವಾಲೆಯ ಒಂದು ಪ್ರಕಾಶ ಅಥವಾ ಅದರ ಶಾಖ ಏನಿರುತ್ತೆ ಅದು ದೂರದಿಂದನೇ ಗೊತ್ತಾಗುತ್ತಲ್ವಾ ಇಲ್ಲಿ ಬೆಂಕಿ ಉರಿತಾ ಇದೆ ಅಂತ. वैसे ही आपका तपस्या और त्याग की झलक दूर से ही आकर्षण करे. ಅದೇ ರೀತಿ ತಮ್ಮ ತ್ಯಾಗ ಮತ್ತು ತಪಸ್ಸಿನ ಒಂದು ಹೊಳಪು ಅನ್ನೋದು ದೂರದಿಂದಲೇ ಆಕರ್ಷಣೆ ಆಗಬೇಕು ಅಂತಿದ್ದಾರೆ. ಹರ್ ಕರ್ಮೆ ತ್ಯಾಗ और ತಪಸ್ಯ ಪ್ರತ್ಯಕ್ಷ ದಿಖಾಯಿ ದೇ. ಪ್ರತಿಯೊಂದು ಕರ್ಮದಲ್ಲಿ ತ್ಯಾಗ ಮತ್ತು ತಪಸ್ಸು ಅನ್ನೋದು ಪ್ರತ್ಯಕ್ಷದಲ್ಲಿ ಪ್ರಮಾಣದಲ್ಲಿ ಕಾಣಿಸಬೇಕು ಅಂತಾರೆ. तब ही सेवा में सफलता पा सकेंगे. ಆವಾಗಲೇನೆ ನೀವು ಬಾಬಾ ಹೇಳ್ತಿದ್ದಾರೆ ಸೇವೆಯಲ್ಲಿ ಸಫಲತೆಯನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. सिर्फ सेवादारी बनकर सेवा करने में जो सफलता चाहते हो वह नहीं हो पाता है. ಬಾಬಾ ಹೇಳ್ತಿದ್ದಾರೆ ಪ್ರತಿಯೊಂದು ಕರ್ಮದಲ್ಲಿ ತ್ಯಾಗ ಮತ್ತು ತಪಸ್ಸೆ ಅನ್ನೋದು ಪ್ರತ್ಯಕ್ಷವಾಗಿ ಕಾಣಿಸಬೇಕು, ಆಗಲೇ ಸೇವೆಯಲ್ಲಿ ಸಫಲತೆ ಸಿಗುತ್ತೆ. ಕೇವಲ ಸೇವಾದಾರಿಗಳಾಗಿ ಸೇವೆ ಮಾಡೋದ್ರಿಂದ ಸಫಲತೆ ಸಿಗೋದಿಲ್ಲ ಅಂತ. लेकिन सेवादारी बनने के साथ साथ त्याग और तपस्वी मुहूर्त भी हो तब सेवा में प्रत्यक्ष फल दिखाई देगा. ಬಾಬಾ ಹೇಳ್ತಿದ್ದಾರೆ ಕೇವಲ ಸೇವಾದಾರಿಯಾಗಿ ಸೇವೆ ಮಾಡೋದ್ರಿಂದ ಸಫಲತೆ ಏನು ಇಷ್ಟಪಡ್ತೀರೋ ಅದು ನಮಗೆ ಸಿಗೋಕ್ಕಿಲ್ಲ. ಅದಕ್ಕೋಸ್ಕರ ಸೇವಾದಾರಿ ಜೊತೆಗೆ ಇನ್ನೇನಿರಬೇಕು, ತ್ಯಾಗ ಮತ್ತು ತಪಸ್ವಿ ಮೂರ್ತಿಗಳು ಆಗಿರಬೇಕು. ಆಗ ಸೇವೆಯಲ್ಲಿ ಪ್ರತ್ಯಕ್ಷ ಫಲ ಕಾಣಿಸುತ್ತೆ. ಅವಾಗೇನು ಸಿಗುತ್ತೆ? ಸೇವೆಯಲ್ಲಿ ಪ್ರತ್ಯಕ್ಷ ಫಲ ಸಿಗುತ್ತೆ. तो सेवादारी तो बहुत अच्छे हो, लेकिन सेवा करने के समय त्याग और तपस्या को भूल नहीं जाना. ಸೇವಾದಾರಿಗಳು ಬಹಳ ಚೆನ್ನಾಗಿದ್ದೀರಿ, ಸೇವೆ ಚೆನ್ನಾಗಿ ಮಾಡ್ತೀರಾ, ಆದರೆ ಸೇವೆಯ ಸಮಯದಲ್ಲಿ ಸೇವೆ ಮಾಡ್ತಕ್ಕಂಥ ಸಮಯದಲ್ಲಿ ತ್ಯಾಗ ಮತ್ತು ತಪಸ್ಸನ್ನ ಮರೆತು ಹೋಗಬೇಡಿ. ಸೇವೆ ಸಮಯದಲ್ಲಿ ತ್ಯಾಗ ತಪಸ್ಸನ್ನ ಮರೆತು ಹೋಗಬೇಡಿ. तीनों का साथ होने के से मेहनत कम प्राप्ति अधिक होती है. ಈ ಮೂರು ಟಾಪಿಕ್ಸ್ ಅನ್ನ ಒಟ್ಟೊಟ್ಟಿಗೆ ನೀವು ಮಾಡ್ತಾ ಹೋಗಿ ಪರಿಶ್ರಮ ಕಡಿಮೆ, ಪ್ರಾಪ್ತಿ ಅಧಿಕವಾಗಿ ಸಿಗುತ್ತೆ. ಸಮಯ ಕಮ್ ಸಫಲತಾ ಅಧಿಕ. ಟೈಮ್ ಕಡಿಮೆ, ಸಫಲತೆ ಹೆಚ್ಚು. ಇನ್ ತೀನೋं को साथ जोड़ना है. ಈ ಮೂರನ್ನು ಒಟ್ಟೊಟ್ಟಿಗೆ ಏನ್ ಮಾಡಬೇಕು? ಜೋಡಿಸಬೇಕಾಗಿದೆ. अच्छी तरह से अभ्यास करके जाना है. ಇದನ್ನ ಬಹಳ ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡಿ ಹೋಗಬೇಕು. जितना नॉलेजफुल उतना ही पवरफुल सक्सेसफुल होना चाहिए. ಎಷ್ಟೆಷ್ಟು ಬಾಬಾ ಹೇಳ್ತಿದ್ದಾರೆ ನಾಲೆಡ್ಜ್ಫುಲ್ ಆಗಿದ್ದೀರೋ ಅಷ್ಟೇ ಪವರ್ಫುಲ್ ಕೂಡ ಆಗಬೇಕು ಮತ್ತು ಸಕ್ಸಸ್ಫುಲ್ ಕೂಡ ಆಗಬೇಕು ಅಂತ. ನಾಲೆಡ್ಜ್ಫುಲ್ ಅಂದ್ರೇನು?
ಜ್ಞಾನದಲ್ಲಿ ಫುಲ್, ಜ್ಞಾನದ ಎಲ್ಲ ಪಾಯಿಂಟ್ಸನ್ನು ಅರ್ಥ ಮಾಡ್ಕೊಂಡಿರೋರ್ಗೆ ಏನಂತ ಹೇಳಲಾಗುತ್ತೆ? ನಾಲೆಡ್ಜ್ಫುಲ್. ಪವರ್ಫುಲ್ ಅಂದ್ರೇನೋ? ಶಕ್ತಿಗಳಲ್ಲಿ ಕೂಡ ಫುಲ್. ಒಂದು ಶಕ್ತಿ ಇದೆ, ಒಂದು ಶಕ್ತಿ ಇಲ್ಲ ಅಂತಿಲ್ಲ, ಎಲ್ಲ ಪ್ರಕಾರದ ಶಕ್ತಿಗಳಲ್ಲಿ ಫುಲ್. ಆಗ ಬಾಬಾ ಹೇಳ್ತಿದ್ದಾರೆ ಸಕ್ಸಸ್ಫುಲ್ ಕೂಡ ಆಗ್ಬಿಡ್ತೀವಿ. ಸಕ್ಸಸ್ಫುಲ್ ಅಂದ್ರೇನೋ? ಏನು ಕಾರ್ಯ ಮಾಡಬೇಕು ಅಂತ ಹೊರಡ್ತೀವೋ ಅದರಲ್ಲಿ ಏನಾಗುತ್ತೆ? ವಿಜಯ ಸಿಗ್ತಾ ಹೋಗುತ್ತೆ. नॉलेजफुल की निशानी वह दिखाई देगी कि जितना उतना एक एक शब्द पावरफुल होगा और हर कर्म सक्सेसफुल होगा. ಬಾಬಾ ಹೇಳ್ತಿದ್ದಾರೆ ಜ್ಞಾನಪೂರ್ಣರ ಗುರುತು ಕಾಣಿಸುತ್ತೆ ಮತ್ತು ಒಂದೊಂದು ಶಬ್ದ ಶಕ್ತಿಶಾಲಿಯಾಗಿರುತ್ತೆ ಅಂತ. ಪಾಯಿಂಟ್ಸ್, ಜ್ಞಾನದ ಪಾಯಿಂಟ್ಸ್ ಒಂದೊಂದು ಪವರ್ಫುಲ್ ಇರುತ್ತೆ ಮತ್ತು ಪ್ರತಿ ಕರ್ಮದಲ್ಲಿ ಸಕ್ಸಸ್ಫುಲ್ ಕೂಡ ಆಗುತ್ತೆ. अगर दोनों रिजल्ट कम दिखाई देते हैं समझना चाहिए नॉलेजफुल बनना है. ಒಂದು ವೇಳೆ ಎರಡರಲ್ಲಿ ಕೂಡ ರಿಸಲ್ಟ್ ಕಡಿಮೆ ಕಾಣಿಸ್ತಾ ಇದೆ ಅಂದರೆ ತಿಳ್ಕೋಬೇಕು ನಾಲೆಡ್ಜ್ಫುಲ್ ಆಗಬೇಕಾಗಿದೆ. जबकि आजकल आत्माएं द्वारा जो अधूरी नॉलेज प्राप्त करते हैं उनको भी अल्पकाल के लिए सफलता की प्राप्ति का अनुभव होता है. ನೋಡಿ, ಈಗಿನ ಕಾಲದಲ್ಲಿ ಆತ್ಮಗಳು ಮುಖಾಂತರ ಅರ್ಧಂಬರ್ಧ ಜ್ಞಾನ ಪ್ರಾಪ್ತಿ ಮಾಡ್ಕೊಂಡಿರ್ತಾರೆ. ಅವರಲ್ಲಿ ಕೂಡ ಅಲ್ಪ ಕಾಲಕ್ಕೋಸ್ಕರ ಸಫಲತೆಯನ್ನು ಪ್ರಾಪ್ತಿ ಮಾಡ್ಕೊಳ್ಳೋ ಅನುಭವ ಮಾಡ್ತಾರಲ್ವ, ಲೌಕಿಕದವ್ರದ್ದು ಮಾಡ್ತಾರಲ್ವ. तो संपूर्ण श्रेष्ठ नॉलेज की प्राप्ति प्रत्यक्ष प्राप्त होने का अनुभव भी अभी करना है. ಅದರಿಂದ ಬಾಬಾ ಹೇಳ್ತಿದ್ದಾರೆ ಸಂಪೂರ್ಣ ಶ್ರೇಷ್ಠ ಜ್ಞಾನದ ಪ್ರಾಪ್ತಿಯನ್ನ ಪ್ರತ್ಯಕ್ಷ ಪ್ರಾಪ್ತಿ ಮಾಡ್ಕೊಳ್ಳೋವಂಥ ಅನುಭವವನ್ನು ಕೂಡ ಈಗಲೇ ಮಾಡಬೇಕು ಅಂತ. ಬಾಬಾ ಅವರಿಂದ ಏನೇನೆಲ್ಲ ಜ್ಞಾನ ಸಿಗ್ತಾ ಇದೆ ಅದನ್ನು ಕೂಡ ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೆ ಪುರುಷಾರ್ಥವನ್ನು ಮಾಡಬೇಕು. ऐसा नहीं समझना इस नॉलेज की प्राप्ति भविष्य में होनी है. ಹೀಗೆ ತಿಳ್ಕೊಬೇಡಿ ಈ ಜ್ಞಾನದ ಪ್ರಾಪ್ತಿ ಅನ್ನೋದು ಮುಂದೆ ಭವಿಷ್ಯದಲ್ಲಿ ಸಿಗುತ್ತೆ ಅಂತ ಇಲ್ಲ. नहीं, वर्तमान समय में नॉलेज की प्राप्ति अपनी पुरुषार्थ की सफलता और सेवा में सफलता का अनुभव होता है. ಬಾಬಾ ಹೇಳ್ತಿದ್ದಾರೆ ಈ ರೀತಿ ತಿಳ್ಕೋಬೇಕು, ಈ ಜ್ಞಾನದ ಪ್ರಾಪ್ತಿ ಭವಿಷ್ಯದಲ್ಲಿ ಆಗತ್ತೆ ಇಲ್ಲ, ವರ್ತಮಾನ ಸಮಯದ ನಾಲೆಡ್ಜ್ನ ಪ್ರಾಪ್ತಿ ಆಗುತ್ತೆ ಮತ್ತು ಪುರುಷಾರ್ಥದಲ್ಲಿ ಸಫಲತೆ, ಸೇವೆಯಲ್ಲಿ ಸಫಲತೆ ಎರಡೂ ಅನುಭವ ಆಗುತ್ತೆ. ಸಂಗಮಯುಗದಲ್ಲೇ ಅನುಭವ ಮಾಡಬಹುದು ಅಂತ ಹೇಳ್ತಿದ್ದಾರೆ ಬಾಬಾ. ಭವಿಷ್ಯದಲ್ಲಂತೂ ಇದ್ದೇ ಇದೆ ಪ್ರಾರಬ್ಧ, ಬಟ್ ಈಗಲೇ ನೀವು ಅನುಭವ ಅದನ್ನ ಮಾಡಿ. अपने पुरुषार्थ की सफलता, सेवा की सफलता अनुभव होता है. सफलता का आधार पर अपनी नॉलेज को जान सकते हो. ಸಫಲತೆಯ ಆಧಾರದ ಮೇಲೆ ನೀವು ನಿಮ್ಮ ಒಂದು ಜ್ಞಾನವನ್ನು ಕೂಡ ನೀವು ತಿಳ್ಕೋಬಹುದು. बट्टी में आए हो चेक करने और कराने के लिए कहाँ तक नॉलेजफुल बने हैं. ಬಟ್ಟಿಗೆ ಬಂದಿರ್ತೀರಿ, ಚೆಕಿಂಗ್ ಮಾಡ್ಕೊಳ್ತಾ ಇದ್ದೀರಿ ಮತ್ತು ಚೆಕಿಂಗ್ ಮಾಡಿಸ್ಕೊಳ್ಳೋಕ್ಕೋಸ್ಕರ ಎಲ್ಲಿವರೆಗೂ ಜ್ಞಾನಪೂರ್ಣರಾಗಿದ್ದೀವಿ ಅನ್ನೋದು ಚೆಕಿಂಗ್ ಮಾಡಿಸ್ಕೊಳ್ಳೋಕ್ಕೋಸ್ಕರ ಬಂದಿದ್ದೀರಿ. कोई भी पुराने संकल्प व संस्कार दिखाई ना दे. ಯಾವುದೇ ಹಳೆ ಸಂಸ್ಕಾರ ಆಗಲಿ ಹಳೆ ಸಂಕಲ್ಪ ಆಗಲಿ ಕಾಣಿಸ್ಬಾರ್ದು. ಇತನಾ ತ್ಯಾಗ ಸೀಖನಾ ಹೈ. ಇಷ್ಟೊಂದು ತ್ಯಾಗವನ್ನು ಕಲಿಬೇಕು. मस्त करता बुद्धि की स्मृति व दृष्टि की सिवाय आत्मिक स्वरूप के और कुछ भी दिखाई न दे. मस्तक अर्थात ಬುದ್ಧಿ ಮತ್ತು ಸ್ಮೃತಿ ಮತ್ತು ದೃಷ್ಟಿ ನಲ್ಲಿ ಆತ್ಮಿಕ ಸ್ವರೂಪ ವಿನಃ ಬೇರೆ ಇನ್ನೇನು ಕಾಣಿಸಬಾರದು ಅಂತ. ಸ್ಮೃತಿ ಮೇ ನಾಯಿ, ಬೇರೆ ಇನ್ನೇನು ಸ್ಮೃತಿಗೆ ಬರಬಾರ್ದು ಅಂತ. ಐಸಿ ನಿರಂತರ ತಪಸ್ವಿ ಮೂಢತ್ ಬನ್ನ ಹೈ. ಆತ್ಮಿಕ ಸ್ಮೃತಿನಲ್ಲೇ ಇರಬೇಕು. ಆತ್ಮಿಕ ಸ್ಮೃತಿ ಬಿಟ್ಟು ಬೇರೆ ಇನ್ನೇನು ಬರಬಾರ್ದು. ಈ ರೀತಿ ನಿರಂತರ ತಪಸ್ವಿಗಳು ಆಗಬೇಕಾಗಿದೆ. जिस भी संस्कार व स्वभाव वाले चाहे रजोगुणी चाहे तमोगुणी आत्मा हो. ಬಾಬಾ ಹೇಳ್ತಿದ್ದಾರೆ ಯಾವುದೇ ಸಂಸ್ಕಾರ ಅಥವಾ ಸ್ವಭಾವದವರು ಇರಬಹುದು,
ರಜೋಗುಣದವರಿರ್ಬೋದು ಅಥವಾ ತಮೋಗುಣದ ಆತ್ಮಗಳಿರ್ಬೋದು, ಸಂಸ್ಕಾರ व स्वभाव के वश हो। ರಜೋಗುಣ ಅಥವಾ ತಮೋಗುಣದ ಸಂಸ್ಕಾರ ಅಥವಾ ಸ್ವಭಾವಕ್ಕೆ ವಶವಾಗಿರೋರು ಇರ್ಬೋದು। आपके पुरुषार्थ में परीक्षा के निमित्त बनी हुई हो, ನಿಮ್ಮ ಪುರುಷಾರ್ಥ ಮಾರ್ಗದಲ್ಲಿ ಪರೀಕ್ಷೆಗೂ ಅವರು ನಿಮಿತ್ತರಾಗಿರ್ಬೋದು। लेकिन हर आत्मा के प्रति सेवा अर्थात कल्याण का संकल्प व भावना उत्पन्न हो। ಬಾಬಾ ಹೇಳ್ತಾರೆ, ತಮ್ಮ ಪುರುಷಾರ್ಥದಲ್ಲಿ ಪರೀಕ್ಷೆಯಲ್ಲಿ ನಿಮಿತ್ತ ಆಗಿರ್ಬೋದು, ಆದರೂ ಕೂಡ ಪ್ರತಿಯೊಂದು ಆತ್ಮದ ಪ್ರತಿಯಾಗಿ ಸೇವೆ ಮತ್ತು ಕಲ್ಯಾಣದ ಸಂಕಲ್ಪ ಮತ್ತು ಭಾವನೆಗಳೇ ಉತ್ಪತ್ತಿ ಆಗಬೇಕು ಅಂತ ಬಾಬಾ ತಿಳಿಸ್ತಾ ಇದ್ದಾರೆ। ಐಸೆ ಸರ್ವ ಆತ್ಮಾओं का ಸೇವಾದಾರಿ ಅರ್ಥಾತ್ ಕಲ್ಯಾಣಕಾರಿ बनना है। ಈ ರೀತಿ ಸರ್ವ ಆತ್ಮಗಳ ಸೇವಾದಾರಿಗಳು ಅರ್ಥಾತ್ ಕಲ್ಯಾಣಕಾರಿಗಳು ಆಗಬೇಕಾಗಿದೆ। तो अब समझा त्याग क्या सीखना है, तपस्या क्या सीखना है। ಈಗ ಗೊತ್ತಾಯ್ತಾ ತ್ಯಾಗ ಏನು ಮಾಡಬೇಕು, ತ್ಯಾಗ ಅಂದರೆ ಏನು ಕಲಿಬೇಕು, ತಪಸ್ಯ ಅಂದರೆ ಏನು ಕಲಿಬೇಕು ಗೊತ್ತಾಯ್ತಾ? ಬಟ್ಟಿಗೆ ಬಂದಿದ್ರು ಬಾಬಾ ಕೇಳ್ತಾ ಇದ್ದಾರೆ, ಸೇವಾ ಭಿ ಕहाँ तक करनी है, ಸೇವೆನೂ ಎಲ್ಲಿವರೆಗೂ ಮಾಡಬೇಕು। इनकी मेहनत का अनुभव करना है, मेहनत का अनुभव करना, ಇದ್ರದ್ದು ಕೂಡ ಡೆಪ್ತ್ ಅನ್ನು ಅನುಭವ ಮಾಡಬೇಕು। हर पुरुषार्थ में फलीभूत हो सकते हो, जिसमें ज्ञान और धारणा का फल लगे हुए हो। ಪ್ರತಿಯೊಂದು ಪುರುಷಾರ್ಥದಲ್ಲಿ ಫಲೀಭೂತರು ಆಗ್ಬೋದು ಮತ್ತು ಜ್ಞಾನ ಮತ್ತು ಧಾರಣೆನೂ ಕೂಡ ಫಲವನ್ನು ನೀವು ಪ್ರಾಪ್ತಿ ಮಾಡ್ಕೋಬಹುದು ಅಂತಿದ್ದಾರೆ। ऐसे अभी सभी के सामने ब्रह्मा कुमार प्रसिद्ध दिखाई देते हैं। ಹೇಗೆ ಈಗ ಎಲ್ಲರ ಎದುರುಗಡೆ ಬ್ರಹ್ಮಕುಮಾರರು ಪ್ರಸಿದ್ಧವಾಗಿ ಕಾಣಿಸ್ತಾ ಇದ್ದಾರೆ। दूर से ही ज्ञान जान जाते ये ब्रह्मा कुमार है, दूरದಿಂದನೇ ತಿಳ್ಕೊಂಡ್ಬಿಡ್ತಾರೆ ಇವರು ಬ್ರಹ್ಮ ಕುಮಾರರು। अब ब्रह्मा कुमार के साथ साथ तपस्वी कुमार दूर से दिखाई पड़े। ಈಗ ಬ್ರಹ್ಮ ಕುಮಾರರ ಜೊತೆಗೆ ತಪಸ್ವಿ ಕುಮಾರರು ಕಾಣಿಸ್ಬೇಕು ಅಂತಿದೆ। ಯಾರೇ ನೋಡಿದ್ರೆ ಇವರು ತಪಸ್ವಿ ಕುಮಾರರು। ಐಸೆ ಬನ್ಕರ್ ಜಾನಾ ಹೇ, ಬಟ್ಟಿಗೆ ಬಂದಿರೋರು ಈ ರೀತಿ ತಯಾರಾಗಿ ಹೋಗಿ ಅಂತ ಬಾಬಾ ಬಟ್ಟಿನಲ್ಲಿ ಮುರಳಿ ನುಡಿಸಿರೋರು। ಬಟ್ಟಿನಲ್ಲಿ ಕ್ಲಾಸಸ್ಸು ಬಾಬಾ ಅವರು ಬಂದು ಮಾಡ್ತಾ ಇದ್ದಾರೆ। वह तब होगा जब मनन और मगन दोनों का अनुभव करेंगे। ಅದು ಕೂಡ ಯಾವಾಗ ಆಗುತ್ತೆ? ಯಾವಾಗ ಮನನ ಮಾಡೋದು ಮತ್ತು ಮಗ್ನ ಸ್ಥಿತಿಯಲ್ಲಿ ಎರಡರ ಸ್ಥಿತಿಯನ್ನು ಅನುಭವ ಮಾಡ್ತಿರೋ ಆಗ ಆಗತ್ತೆ। ऐसे स्थूल नशे में रहने वाले नैन चैन चलन दिखाई देता है। ಹೀಗೆ ಸ್ಥೂಲ ನಶೆನಲ್ಲಿರುವವರಿಗೆ ಅವರ ಒಂದು ಹಾವಭಾವದಿಂದ ಚಲನೆಯಿಂದ ಗೊತ್ತಾಗುತ್ತೆ ಇವರು ಯಾವುದೋ ನಶೆನಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ। ऐसा ही आपके चलन और चेहरे ईश्वरीय नशा और न्यारापन नशा दिखाई पड़े। ಈ ರೀತಿ ಬಾಬಾ ಹೇಳ್ತಿದ್ದಾರೆ, ತಮ್ಮ ಚಲನೆಯಿಂದ ಚಹರೆಯಿಂದ ಈಶ್ವರಿಯ ನಶೆ ಮತ್ತು ನಾರಾಯಣಿ ನಶೆ ಕಾಣಿಸ್ಬೇಕು ಅಂತಿದ್ದಾರೆ। ಆಪ್ಕ ಪರಿಚಯ ಈ ಚಹರೆನೇ ನಿಮ್ಮ ಪರಿಚಯ ಕೊಡಿಸ್ಬೇಕು ಅಂತ ಬೇರೆಯವರಿಗೆ। जैसे कोई के पास मिलने जाते हैं तो परिचय के लिए अपना कार्ड देते हैं ना, ಹೇಗೆ ಯಾರಾದರೂ ಭೇಟಿ ಮಾಡ್ಲಿಕ್ಕೆ ಹೋದಾಗ ತಮ್ಮ ಪರಿಚಯದ ಕಾರ್ಡನ್ನು ಕೊಡ್ತಾರಲ್ವಾ, इसी रीति से आपका चेहरा ಪರಿಚಯ ಕಾರ್ಡ್ का ಕರ್ತವ್ಯ करे। ವಿಸಿಟಿಂಗ್ ಕಾರ್ಡ್ ಅಂತಿರುತ್ತೆ, ವಿಸಿಟಿಂಗ್ ಕಾರ್ಡ್ ಕೊಟ್ಟಾಗ ಏನಾಗುತ್ತೆ, ಓ ಇಂಥವ್ರು ನಮ್ಮನ್ನು ಭೇಟಿ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಗೊತ್ತಾಗುತ್ತಲ್ವಾ। ಅದೇ ರೀತಿ ನಿಮ್ಮ ಚಹರೆನೇ ಒಂದು ರೀತಿಯಲ್ಲಿ ವಿಸಿಟಿಂಗ್ ಕಾರ್ಡ್ ಆಗಬೇಕು ಅಂತಾರೆ। ನೀವೆಂತ ಆತ್ಮ ಆಗಿದ್ದೀರಿ ಅನ್ನೋದು ಹೆಂಗೆ ಗೊತ್ತಾಗಬೇಕು? ಚಹರೆಯಿಂದ ಗೊತ್ತಾಗಬೇಕು ಅಂತಾರೆ। ಯಾಕೆಂದ್ರೆ ಇವತ್ತು ಪ್ರಪಂಚದಲ್ಲಿ ಜನರು ಚಹರೆಯಿಂದ ತಿಳ್ಕೊಂತಾರೆ ಇವ್ರು ಏನು ಅಂತ। ಅಭಿ ಗುಪ್ತ ಧಾರಣ का रूप नहीं रखना है, ಈಗ ಗುಪ್ತ ಧಾರಣೆ ರೂಪನ ಇಟ್ಕೋಬಾರ್ದು। ऐसा कोई समझते हैं कि ज्ञान गुप्त है, बाबा भी गुप्त है, धारणा भी गुप्त ही है। ಬಾಬಾ ಹೇಳ್ತಿದ್ದಾರೆ, ಈ ರೀತಿ ತಿಳ್ಕೋಬೇಡಿ, ಬಾಬಾ ಅವರು ಕೊಡತಕ್ಕಂಥ ಜ್ಞಾನ ಗುಪ್ತವಾಗಿದೆ
ಮತ್ತು ತಂದೆನೂ ಗುಪ್ತವಾಗಿದ್ದಾರೆ, ಮತ್ತೆ ತಂದೆ ಹೇಳ್ಕೊಡ್ತಾ ಇರುವಂತ ಧಾರಣೆಗಳು ಗುಪ್ತವಾಗಿದೆ ಅಂತ ತಿಳ್ಕೊಬೇಡಿ. ज्ञान गुप्त है, बाप गुप्त है, लेकिन उन द्वारा जो धारणाओं की प्राप्ति होती है वह गुप्त नहीं हो सकती है. ನೋಡಿ, ಭಲೆ ಶಿವಬಾಬಾ ಗುಪ್ತ ಇರ್ಬೋದು, ಶಿವಬಾಬಾ ಅವ್ರು ಕೊಡೋ ಜ್ಞಾನ ಗುಪ್ತ ಇರ್ಬೋದು, ಧಾರಣೆಗಳು ಗುಪ್ತ ಇರ್ಬೋದು, ಆದರೂ ಕೂಡ ಬಾಬಾ ಹೇಳ್ತಿದ್ದಾರೆ ನಿಮ್ಮ ಒಂದು ಧಾರಣೆಗಳಿಂದ ಏನು ಪ್ರಾಪ್ತಿ ಪ್ರತ್ಯಕ್ಷ ರೂಪದಲ್ಲಿ ಕಾಣಿಸ್ಲಿ ಅಂತಾರೆ ಬಾಬಾ. ಧಾರಣೆಗಳು ಪ್ರತ್ಯಕ್ಷ ರೂಪದಲ್ಲಿ ಕಾಣಿಸ್ಬೇಕು ಅಂತಾರೆ. ತವಿ ಪ್ರತ್ಯಕ್ಷಿತ ಹೊಂದ, ಆವಾಗ್ಲೇನೆ ಪ್ರತ್ಯಕ್ಷತೆ ಆಗುತ್ತೆ. ಅಂದ್ರೆ ಧಾರಣೆಗಳನ್ನು ಗುಪ್ತವಾಗಿ ಮಾಡ್ಕೋಬೇಡ್ರಿ ಅಂತ. विशेष करके कुमारों में एक संस्कार होता है तो पुरुषार्थ में विघन रूप होता है. ವಿಶೇಷವಾಗಿ ಅಣ್ಣಂದಿರಲ್ಲಿ ಒಂದು ಸಂಸ್ಕಾರ ಇರುತ್ತೆ, ಅದು ಪುರುಷಾರ್ಥ ರೂಪದಲ್ಲಿ ಏನಾಗಿರುತ್ತೆ, ವಿಘ್ನ ರೂಪ ಆಗಿರುತ್ತೆ. वह कौन सा है, ಯಾವುದದು? कुमारों में यह संस्कार होता है, कामनाओं को पूर्ण करने के लिए संस्कारों को रख देते हैं. ಆಸೆಗಳನ್ನ ಪೂರ್ಣ ಮಾಡ್ಲಿಕ್ಕೋಸ್ಕರ ಸಂಸ್ಕಾರಗಳನ್ನ ಇಟ್ಕೊಂತಾರೆ. जैसे जेब खर्च रखा जाता है ना, ಹೇಗೆ ಪಾಕೆಟ್ ಮನಿ ಅಂತ ಬಿಟ್ಟು ಇಟ್ಕೊಳ್ತಾರಲ್ವಾ, वैसे राजाओं की राजाई का छूट गई, लेकिन फिर भी फर्श के लिए नहीं छोड़ते हैं. ಹೀಗೆ ರಾಜರುಗಳು ರಾಜ ಪದವಿಯನ್ನ ಕಳ್ಕೊಂಡ್ರು, ಆದರೂ ಕೂಡ ಅವರ ಒಂದು ಇದೇನಿರುತ್ತೆ, ಅವರ ಗಮ್ಮತ್ತೇನಿದೆ ಅದನ್ನು ಬಿಡೋದಿಲ್ವಲ್ಲ. इसी रीति संस्कारों को कितना भी खत्म करते हैं, लेकिन जेब खर्च माफिक कुछ ना कुछ किनारे रखते हैं जरूर. ಬಾಬಾ ಹೇಳ್ತಿದ್ದಾರೆ, ಸಂಸ್ಕಾರಗಳನ್ನ ಏನ್ ಮಾಡ್ತಾರೆ, ಅದೇ ರೀತಿ ಸಂಸ್ಕಾರಗಳನ್ನ ಎಷ್ಟೇ ಸಮಾಪ್ತಿ ಮಾಡಿದ್ರೂ ಕೂಡ ಜೇಬ್ ಖರ್ಚಿಗೋಸ್ಕರ ಒಂದಷ್ಟಲ್ಲ ಅಷ್ಟು ಇಟ್ಕೊಂಡೇ ಇರ್ತಾರೆ ಅಂತಿದ್ದಾರೆ ಬಾಬಾ. यह है मुख्य संस्कार, ಇದು ಮುಖ್ಯವಾಗಿರ್ತಕ್ಕಂಥ ಸಂಸ್ಕಾರ. बट्टी में यहाँ बट्टी में जानते भी हैं, चलने की भी हिम्मत भी धारणा करते हैं, लेकिन फिर भी माया परवश की रीति से कहाँ न कहाँ किनारे में रह जाते हैं. समझा? ಇಲ್ಲಿ ಬಟ್ಟಿನೂ ಕೂಡ ಮಾಡ್ತೀರಾ, ಬಟ್ಟಿನಲ್ಲಿ ತಿಳ್ಕೊಂಡಿದ್ದೀರಿ ಏನ್ ಮಾಡ್ಬೇಕು ಅಂತ, ನಡೀತೀರಾ ಹಿಮ್ಮತ್ತಿನಿಂದ ಧಾರಣೆ ಇಟ್ಟು, ಆದ್ರೂ ಕೂಡ ಮಾಯೆಗೆ ಪರವಶವಾಗಿ ಒಂದಷ್ಟಲ್ಲ ಅಷ್ಟು, ಒಂದಲ್ಲ ಒಂದು ಸ್ವಲ್ಪ ಎಲ್ಲೋ ಒಂದ್ ಕಡೆ ಉಳ್ಕೊಂಡ್ ಬಿಟ್ಟಿರುತ್ತೆ ಅಂತಾರೆ ಪಾಪ. ಒಂದಲ್ಲ ಅಷ್ಟಲ್ಲ ಒಂದು ಎಲ್ಲೋ ಒಂದ್ ಕಡೆ ಉಳ್ಕೊಂಡ್ ಬಿಟ್ಟಿರುತ್ತೆ ಹಳೆ ಸಂಸ್ಕಾರ ಅನ್ನೋದು ಅಂತಾರೆ ಪಾಪ. ಅದು ಏನಾಗತ್ತೆ, ಸಮಯ ಪ್ರತಿ ಸಮಯ ಬಂದಾಗ ಅದು ಗುಪ್ತವಾಗಿರುವಂಥದ್ದು ಪ್ರತ್ಯಕ್ಷ ರೂಪ ತಾಳುತ್ತೆ. ಹೀಗೆ ಒಂದು ಗರ್ಕೆ ಹುಲ್ಲಿರುತ್ತೆ, ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ರೈತರೆಲ್ಲ ತೆಗೆದಾಕ್ತಾರೆ ಅಗದ್ ಬಿಟ್ಟು, ಏನೋ ಒಂದ್ ಕಡೆ ಪೀಸು ಅಗಿಯುವಾಗ ಗುದ್ಲಿ ಏಟಿಗೆ ಬಿದ್ದು ಪೀಸ್ ಉಳ್ಕೊಂಡ್ಬಿಟ್ರೆ ಅದಿಷ್ಟೇ ಇಷ್ಟು ದೊಡ್ಡ ಒಂದು ಜಾಗ ಎಲ್ಲ ಆಕ್ರಮಿಸ್ಕೊಂಡ್ಬಿಡುತ್ತೆ. ಆ ರೀತಿ ಬಾಬಾ ಹೇಳ್ತಿದ್ದಾರೆ, ಈ ಹಳೆಯ ಸಂಸ್ಕಾರಗಳು ಕೂಡ ಏನಾಗತ್ತೆ, ಎಲ್ಲೋ ಒಂದ್ ಕಡೆ ಏನಾಗಿರುತ್ತೆ, ಎಲ್ಲೋ ಒಂದ್ ಕಡೆ ಬಚ್ಚಿಟ್ಕೊಂಡಿರುತ್ತೆ. ಹೇಳಿದ್ರಲ್ಲ ಬಾಬಾ, ಜೇಬ್ ಖರ್ಚಿಗೋಸ್ಕರ ಸ್ವಲ್ಪ ಹಣ ಹಿಂಗೆ ಇಟ್ಕೊಂತೀರೋ, ಆ ರೀತಿ ಹಳೆಯ ಸಂಸ್ಕಾರಗಳು ಕೂಡ ಎಲ್ಲೋ ಒಂದ್ ಕಡೆ ಬಚ್ಚಿಟ್ಕೊಂಡಿರ್ತವೆ. ಅವು ಸಮಯ ಸಂದರ್ಭ ಬಂದಾಗ ಏನಾಗ್ತವೆ, ನೀರು ಗೊಬ್ಬರ ಸಿಕ್ಕದಂಗೆ ಗರ್ಕೆ ಹುಲ್ಲು ಹೆಂಗೆ ಚೆನ್ನಾಗಿ ಬೆಳೆದ್ಬಿಡುತ್ತೋ, ಆ ರೀತಿ ಈ ಕಲಿಯುಗಿ ತಮೋಗುಣಿ ವಾತಾವರಣ ಇರೋದ್ರಿಂದ ಎಲ್ಲ ಕಡೆ 4-6 ಕಡೆ ಆ ವಾತಾವರಣದ ಪ್ರಭಾವ ಆಗಿ ಅದೇನಾಗುತ್ತೆ, ಚಿಗುರೋದಕ್ಕೆ ಶುರುವಾಗ್ಬಿಡುತ್ತೆ. ಅದಕ್ಕೆ ಬಟ್ಟಿನಲ್ಲಿ ಸಂಪೂರ್ಣವಾಗಿ ತ್ಯಾಗ ಮೂರ್ತಿಗಳಾಗಿ ಹೋಗಿ ಅಂತ ಹೇಳ್ತಿದ್ದಾರೆ ಬಾಬಾ. ಬಟ್ಟಿನಲ್ಲಿ ಸಂಪೂರ್ಣವಾಗಿ ಹಳೆ ಸಂಸ್ಕಾರಗಳನ್ನು ಸ್ವಾಹ ಮಾಡಿಬಿಟ್ಟು ಹಳೆ ಸಂಸ್ಕಾರಗಳನ್ನು ಸುಟ್ಟಾಕೊಂಡು ಹೋಗಿ. ಯಾ ನೈ ಸೋಚನಾ ಸಂಪೂರ್ಣ ತೋ ಅಭಿ ಅಂತ್ ಮೇ ಬನ್ನ ಹೈ. ಈಗ ಯೋಚನೆ ಮಾಡಬೇಡಿ, ಸಂಪೂರ್ಣರಾಗೋದು ಕೊನೆಗಲ್ವಾ, ಅಲ್ಲಿವರೆಗೂ ಇದ್ದೇ ಇರುತ್ತೆ ಅಂತ ಯೋಚನೆ ಮಾಡಬೇಡಿ ಅಂತಾರೆ. ಥೋಡಾ ಬಹುತ್ ರಹೇಗ, ಸ್ವಲ್ಪ ಉಳ್ಕೊಂಡ್ಬಿಡುತ್ತೆ ಅಂತ ಹೇಳಬೇಡಿ. ತ್ಯಾಗ ಅರ್ಥ ತ್ಯಾಗ, ತ್ಯಾಗ ಅಂದ್ರೇನು, ಹಳೆ ಸಂಸ್ಕಾರಗಳನ್ನು ಸಂಪೂರ್ಣವಾಗಿ ತ್ಯಾಗ ಮಾಡಬೇಕು. जेब खर्च माफिक अपने अंदर थोड़ा बहुत संस्कार रखने नहीं है.
ಹೇಗೆ ಜೇಬ್ ಖರ್ಚಿಗೆ ಅಂತ ಒಂದಷ್ಟು ಹಣ ಇಟ್ಕೊಳ್ತೀವಿ, ಅದು ಇಟ್ಕೊಳ್ಳೋದು ಅದು ಬೇರೆ ಪ್ರಶ್ನೆ. ಬಟ್ ಹಳೆ ಸಂಸ್ಕಾರಗಳನ್ನು ಇಟ್ಕೋಬೇಡ್ರಿ ಅಂತ. ಯಾಕೆಂದ್ರೆ ಅದು ವಂಶ ಇದ್ರೆ ಏನಾಗುತ್ತೆ, ಅಂಶ ಇದ್ರೆ ವಂಶ ಆಗ್ಬಿಡುತ್ತಲ್ಲ. ಒಂಚೂರು ಅಂಶ ಇದೆ ಅಂದರೆ ಅದೇನಾಗುತ್ತೆ, ಸಮಯ ಸಂದರ್ಭ ಬಂದಾಗ ಅದು ದೊಡ್ಡ ವಂಶ ಆಗಿ ಪರಿವರ್ತನೆ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ಗೆ ಕೋಪ ಮಾಡ್ಕೊಳ್ಳೋದು ಬಿಟ್ಬಿಡ್ತೀವಿ ಬಾಬನ ಮಕ್ಕಳಾದ್ಮೇಲೆ, ಕೋಪ ಒಳ್ಳೇದಲ್ಲ ಅಂತ ಗೊತ್ತು. ಆದರೆ ಈ ವ್ಯಾವಹಾರಿಕ ಕ್ಷೇತ್ರದಲ್ಲಿ ಕೋಪ ಮಾಡಿಕೊಂಡಿಲ್ಲ ಅಂದರೆ ಕೆಲಸಗಳಾಗಲ್ಲ ಅಂತ ಕೆಲವರು ಏನು ಮಾಡ್ತಾರೆ, ಸಂಪೂರ್ಣವಾಗಿ ವರ್ಜಿತ ಮಾಡಲ್ಲ, ಒಂದಷ್ಟಲ್ಲ ಒಂದಿಷ್ಟು ಎಲ್ಲೋ ಒಂದು ಕಡೆ ಇಟ್ಕೊಂಡಿರ್ತಾರೆ. ಆ ಸಿಚುಯೇಷನ್ ಸಿಗುತ್ತಲ್ವಾ, ಆ ಸಿಚುಯೇಷನ್ಸ್ ಬರುತ್ತಲ್ವ ಹೊರಗಡೆ, ಹಂಗೆ ಇದೆ ವಾತಾವರಣ ಎಲ್ಲ ಹಂಗೆ ಇದೆ. ಸೊ ಏನಾಗುತ್ತೆ, ಆ ಸಿಚುಯೇಷನ್ ಬಂದಾಗ ರೌದ್ರ ಅವತಾರ ತಾಳುತ್ತೆ ಕೋಪ. ಅವಾಗ ಜನ ನೋಡಿದವ್ರು ಏನು ಹೇಳ್ತಾರೆ, ನೀವು ಬ್ರಹ್ಮಕುಮಾರಿ ಆಶ್ರಮಕ್ಕೆ ಹೋಗ್ತೀರಲ್ವ, ಓಂ ಶಾಂತಿ ಅವರಲ್ವ ನೀವು, ಇಷ್ಟೊಂದು ಕೋಪ ಮಾಡ್ಕೊಳ್ತೀರಲ್ವಾ. ಅವಾಗೇನಾಗತ್ತೆ, ನಮ್ಮ ಟೀಚರ್ಗೆ ಏನಾಯ್ತು, ಕೆಟ್ಟ ಹೆಸರು ತಾನೆ. ಅದರಿಂದ ಜೇಬ್ ಖರ್ಚಿಗೆ ಅಂತ ಒಂದಿಷ್ಟು ಕೋಪ, ಒಂದಿಷ್ಟು ತಾಪ, ಒಂದಿಷ್ಟು ಮೋಹ, ಒಂದಿಷ್ಟು ಲೋಭ, ಒಂದಿಷ್ಟು ಅಹಂಕಾರ, ಒಂದಿಷ್ಟು ಈರ್ಷ್ಯೆ, ಒಂದಿಷ್ಟು ದ್ವೇಷ, ಒಂದಿಷ್ಟು ಇನ್ನು ಎಷ್ಟೋ ಇದಾವಲ್ಲ, ಅವೆಲ್ಲಾನು ಕೂಡ ಜೇಬ್ ಖರ್ಚಿಗೆ ಅಂತ ಇಟ್ಕೋಬೇಡಿ. ತ್ಯಾಗ ಅಂದರೆ ತ್ಯಾಗ ಮಾಡಬೇಡಿ ಸಂಪೂರ್ಣವಾಗಿ. ಸಂಪೂರ್ಣ ಆತ್ಮ ಆಗಬೇಕಲ್ವ, ಯಾವಾಗ ಬೇಕಾದರೂ ಈ ದೇಹದಿಂದ ಆತ್ಮ ಹೊರಟೋಗುತ್ತಲ್ವಾ, ಹೋಗೋಕೆ ಮುಂಚೆ ಪ್ರಿಪೇರ್ ಆಗಿಬಿಡಿ. ಸಂಪೂರ್ಣ ಸತ್ಯುಗಿ ಸಂಸ್ಕಾರಗಳನ್ನು ಧಾರಣೆ ಮಾಡಿ. ಹಾಗಂತ ತಿಳ್ಕೊಬಿಡಿ ಕ್ರೋಧ ಇಲ್ಲ ಅಂದರೆ ಜೀವನನೇ ನಡೆಯಲ್ಲ ಅಂತ. ಬೇಕಾದಷ್ಟು ಜನ ಕ್ರೋಧ ಇಲ್ದಿರ ಫಸ್ಟ್ ಕ್ಲಾಸ್ ಆಗಿ ಹ್ಯಾಪಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ, ಖುಷಿಯಿಂದ ಲೀಡ್ ಮಾಡ್ತಾ ಇದ್ದಾರೆ, ಮನೆನೇ ಸ್ವರ್ಗ ಮಾಡ್ಕೊಂಡಿದ್ದಾರೆ. जेब खर्च माफिक अपने अंदर थोड़ा बहुत संस्कार रहने नहीं देना. ಜೇಬ್ ಖರ್ಚಿಗೋಸ್ಕರ ಹೆಂಗೆ ಹಣ ಇಟ್ಕೊಂತೀರೋ ಅದೇ ಥರ ಹಳೆ ಸಂಸ್ಕಾರಗಳನ್ನು ಸ್ವಲ್ಪ ಮಾತ್ರ ಇಟ್ಕೋಬೇಡಿ. समझा जरा भी संस्कार अगर रहा होगा तो थोड़ा संस्कार भी धोखा दिला देता है. ಸ್ವಲ್ಪ ಎಲ್ಲಾದರೂ ಒಂಚೂರು ಸಂಸ್ಕಾರಗಳು ಇತ್ತು ಅಂತಂದ್ರೆ ಅದು ಮೋಸ ಮಾಡಿಸುತ್ತೆ ಅಂತಾರೆ ಬಾಬು. ಸ್ವಲ್ಪ ಏನಾದರೂ ಹಳೆ ಸಂಸ್ಕಾರಗಳಿತ್ತು ಅಂದರೆ ಅದೇನಾಗುತ್ತೆ, ಸಮಯದಲ್ಲೇ ಮೋಸ ಮಾಡುತ್ತೆ. इसलिए बिल्कुल जो पुराने जायदाद है वह भस्म करके जाना. ಈ ಬಟ್ಟಿನಲ್ಲಿ ಬಂದಿದ್ದೀರಿ ಅಂದರೆ ಏನೆಲ್ಲ ಹಳೆಯ ಸಂಸ್ಕಾರಗಳಿದ್ದಾವೆ, ಹಳೇದೇನು ಪ್ರಾಪರ್ಟಿ ಅಂತ ಇಟ್ಕೊಂಡಿದ್ದೀರಿ, ಹಳೆ ಸಂಸ್ಕಾರಗಳದು, ಇದನ್ನ ಭಸ್ಮ ಮಾಡಿ ಹೋಗಿ. छिपाकर नहीं रखना, ಬಚ್ಚಿಟ್ಕೊಂಬೇಡ್ರಿ. समझा अच्छा है, ಗೊತ್ತಾಯ್ತಾ, ಒಳ್ಳೆಯದು. यह कुमार ग्रुप है, अभी बनना है तपस्वी कुमार ग्रुप. ಈ ಮಿಲ್ಲದಲ್ಲಿ ಬಾಬಾರವರು ಕುಮಾರ್ ಗ್ರೂಪ್ಸ್ ಅನ್ನ ಕರೆಸಿದ್ರು. ಈ ಬಟ್ಟಿನಲ್ಲಿ ಹೇಳ್ತಿದ್ದಾರೆ ತಪಸ್ವಿ ಕುಮಾರ್ ಗ್ರೂಪ್ ಆಗಿ ಹೋಗಬೇಕು. इस ग्रुप की यह विशेषता सभी को दिखाई दे कि यह तपस्वी कुमार तपस्वी मूरत से आए हैं, तपस्वी भूमि से आए हैं. ಈ ಗ್ರೂಪ್ ಊರುಗಳಿಗೆ ಹೋದ್ಮೇಲೆ ಬಟ್ಟಿ ಮಾಡ್ಕೊಂಡು ಮಧುಬನ ತಪೋಭೂಮಿನಿಂದ ಇವರು ತಪಸ್ವಿ ಕುಮಾರರು, ಇವರು ತಪಸ್ ಮಾಡಿಕೊಂಡು ತಪಸ್ವಿ ಮೂರ್ತಿಗಳಾಗಿ ಬಂದಿದ್ದಾರೆ ಅನ್ನೋದು ಗೊತ್ತಾಗಬೇಕು ಅಂತಿದ್ದಾರೆ. ಹರ್ ಏಕ್ ಲೈಟ್ಗೆ ತಾಜ್ದಾರಿ ದಿಕ್ಕಾಯಿದೆ. ನೀವು ಪ್ರತಿಯೊಬ್ಬರು ಕೂಡ ಪ್ರಪಂಚದವರಿಗೆ ಬೆಳಕಿನ ಗೃಹವಾಗಿ ಕಾಣಿಸ್ಬೇಕು ಅಂತಾರೆ, ಲೈಟ್ ಹೌಸ್ ಆಗಿ ಕಾಣಿಸ್ಬೇಕು. सर्विस की जिम्मेदारी का ताज वह इस ताज के साथ स्वतः ही प्राप्त हो जाता है. ಸೇವೆಯ ಜವಾಬ್ದಾರಿ ಏನಿದೆ ಅದು ಕೂಡ ಈ ಒಂದು ಕಿರೀಟ ಆಟೋಮೆಟಿಕ್ ಆಗಿ ಪ್ರಾಪ್ತಿ ಆಗುತ್ತೆ. इसलिए मुख्य ध्यान इस लाइट के ताज के धारणा करने का रखना है. ಅದರಿಂದ ಮುಖ್ಯವಾಗಿ ಗಮನ ಇಡಬೇಕು, ಲೈಟಿನ ಒಂದು ಕಿರೀಟದ ಧಾರಣೆ ಮಾಡೋದಕ್ಕೋಸ್ಕರ ಇಡಬೇಕು. समझा जैसे तपस्वी सदैव आसन पर बैठते हैं. ಹೇಗೆ ತಪಸ್ವಿಗಳನ್ನ
ಎಲ್ಲಂದ್ರಲ್ಲಿ ಕೂತ್ಕೊಂಡಿರೋದು ತೋರಿಸಲ್ಲ. ಎಲ್ಲಿ ತೋರಿಸ್ತಾರೆ? ಒಂದು ವಿಶೇಷವಾದಂಥ ಆಸನದ ಮೇಲೆ ಕೂತಿರೋದು ತೋರಿಸ್ತಾರೆ. वैसे अपनी एक रस आत्मा की स्थिति के आसन पर विराजमान रहो. ಅವರು ಸ್ಥೂಲವಾಗಿರುವಂಥ ಸೀಟುಗಳು ತೋರಿಸ್ತಾರೆ, ತಪಸ್ವಿಗಳು ಕೂತಿರೋ ಜಾಗ. ಆದರೆ ಬಾಬಾ ಹೇಳ್ತಿದ್ದಾರೆ, ಇಲ್ಲಿ ಹೇಳ್ತಾ ಇರುವಂಥದ್ದು ಬಾಬಾ ತಮ್ಮ ಏಕರಸ ಆತ್ಮಿಕ ಸ್ಥಿತಿ ಎಂಬ ಆಸನದ ಮೇಲೆ ಸದಾ ವಿರಾಜಮಾನವಾಗಿರಿ. ಇಸ್ ಆಸನಕ್ಕೂ ನಹಿ ಜೋಡೋ, ಈ ಒಂದು ಸಿಂಹಾಸನವನ್ನು ಎಂದೂ ಬಿಡಬೇಡಿ. ಯಾವುದೋ ಏಕರಸ ಸ್ಥಿತಿದೆ ಆಸನ, ಶ್ರೇಷ್ಠ ಸ್ಥಿತಿದೆ ಆಸನ. ತभी ಸಿಂಹಾಸನ ಭವಿಷ್ಯ में मिलेगा. ಈಗ ಯಾರು ಏಕರಸ ಆಸನದ ಮೇಲೆ ಕೂತಿರ್ತಾರೆ, ಯಾರೀಗ ಬಾಬಾರವರು ಹೇಳ್ತಕ್ಕಂಥ ಆಸನದ ಮೇಲೆ ಕೂತಿರ್ತಾರೆ, ಶ್ರೇಷ್ಠ ಸ್ಥಿತಿ ಎಂಬ ಆಸನದ ಮೇಲೆ ಕೂತಿರ್ತಾರೆ, ಅವ್ರಿಗೆ ಭವಿಷ್ಯದಲ್ಲಿ ಸಿಂಹಾಸನ ಸಿಗುತ್ತೆ. ಗೊತ್ತಾಯ್ತಾ? ಸಿಂಹಾಸನ ಪಡಿಬೇಕಾದ್ರೆ ಏನ್ ಮಾಡಬೇಕು? ऐसा प्रत्यक्ष प्रयत्न करो जो देखते ही सब मुख से एक ही आवाज निकले, या कुमार तो क्या तपस्वी कुमार बनकर आए हैं. ಈ ರೀತಿ ತಯಾರಾಗಿ ಹೋದ್ರೆ ಬಾಬಾ ಹೇಳ್ತಿದ್ದಾರೆ, ಎಲ್ಲರೂ ಕೂಡ ನೋಡಿದವರು ನಿಮ್ಮನ್ನ ಬಾಯಿಂದ ಇದನ್ನೇ ಹೇಳ್ತಾರೆ, ಇದೊಂದೇ ಶಬ್ದ ಬರುತ್ತೆ, ಇವರು ಕುಮಾರರು ತಪಸ್ವಿ ಕುಮಾರರಾಗಿ ಬಂದಿದ್ದಾರೆ, ತಪೋಭೂಮಿಗೆ ಹೋಗಿ ಅಂತ ಅನಿಸ್ಬೇಕಂತ. ಆ ರೀತಿ ತಪಸ್ ಮಾಡಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. हर कर्मेंद्रियों से देहाभिमान का त्याग, आत्माभिमानी की तपस्या प्रत्यक्ष रूप में दिखाई दे. ಪ್ರತಿಯೊಂದು ಕರ್ಮೇಂದ್ರಿಯದಿಂದ ದೇಹಾಭಿಮಾನ ತ್ಯಾಗ ಆಗಬೇಕು ಮತ್ತು ಆತ್ಮಾಭಿಮಾನದ ತಪಸ್ಸಿನ ಪ್ರತ್ಯಕ್ಷ ರೂಪ ಅನ್ನೋದು ಕಾಣಿಸ್ಬೇಕು ಅಂತ ಬಾಬಾ ತಿಳಿಸ್ತಿದ್ದಾರೆ. क्योंकि ब्रह्मा की स्थापना का कार्य तो चल ही रहा है. ಬ್ರಹ್ಮಾರವರ ಸ್ಥಾಪನಾ ಕಾರ್ಯ ಇನ್ನು ನಡೀತಾನೆ ಇದೆ. ಈಶ್ವರಿಯ ಪಾಲನಾ का कर्तव्य भी चल ही रहा है. ಈಶ್ವರಿಯ ಪಾಲನೆಯ ಕರ್ತವ್ಯನೂ ಕೂಡ ನಡೀತಾ ಇದೆ. अब लाइट में तपस्या द्वारा अपने विकर्मों और हर आत्मा के तमोगुण और प्रकृति की तमोगुणी संस्कारों को भस्म करने का कर्तव्य चलता है. ಗೊತ್ತಾಯ್ತಾ? ಈಗ ಏನು ನಡಿಬೇಕಾಗಿದೆ ಅದನ್ನು ಹೇಳ್ತಾ ಇದ್ದಾರೆ. ಮುಂದೆ ಏನು ನಡಿಬೇಕಾಗಿದೆ? ಈಗ ಲೈಟಿನ ತಪಸ್ಸಿನ ಮುಖಾಂತರ ತಮ್ಮ ಅನೇಕ ಜನ್ಮಗಳ ವಿಕರ್ಮಗಳನ್ನು ಸುಟ್ಟಾಕೋಬೇಕು. ಪ್ರತಿಯೊಂದು ಆತ್ಮದಲ್ಲಿ ತುಂಬಿಕೊಂಡು ಬಿಟ್ಟಿರುವಂಥ ತಮೋಗುಣಿ ವಾತಾವರಣವನ್ನು ಸಮಾಪ್ತಿ ಮಾಡಬೇಕು ಮತ್ತು ತಮೋಗುಣಿ ಸಂಸ್ಕಾರಗಳನ್ನು ಕೂಡ ಪರಿವರ್ತನೆ ಮಾಡಬೇಕು, ಪ್ರಕೃತಿಯನ್ನು ಕೂಡ ಪರಿವರ್ತನೆ ಮಾಡಬೇಕು. ಈ ರೀತಿ ಕರ್ತವ್ಯ ಮಾಡಬೇಕಾಗಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ಏನೇನು ಮಾಡಬೇಕು ಮತ್ತೊಂದ್ಸಲ ರಿಪೀಟ್ ಮಾಡ್ತೀನಿ. ಈ ತ್ಯಾಗ ಮತ್ತು ತಪಸ್ಸಿನಿಂದ ನಮ್ಮ ಜನ್ಮ ಜನ್ಮಾಂತರದ್ದು 63 ಜನ್ಮದ ಲೆಕ್ಕಾಚಾರ ಇದೆಯಲ್ಲ, ಅದು ಸಮಯ ಪ್ರತಿ ಸಮಯ ಎದುರುಗಡೆ ಬರ್ತಾ ಇರುತ್ತಲ್ಲ ಕರ್ಮದ ಲೆಕ್ಕಾಚಾರ, ಅದನ್ನು ಭಸ್ಮ ಮಾಡ್ಕೋಬೇಕಾಗಿದೆ. ಎರಡನೇದಾಗಿ ಬಾಬಾ ಹೇಳ್ತಿದ್ದಾರೆ, ತಮೋಗುಣಿ ಆತ್ಮಗಳಲ್ಲಿರೋ ತಮೋಗುಣನ ಸಮಾಪ್ತಿ ಮಾಡಬೇಕಾಗಿದೆ. ಆಮೇಲೆ ಪ್ರಕೃತಿಯನ್ನು ಕೂಡ ಏನ್ ಮಾಡಬೇಕಾಗಿದೆ? ಪರಿವರ್ತನೆ ಮಾಡಬೇಕಾಗಿದೆ. ಪ್ರಕೃತಿನೂ ಕೂಡ ಕೆಟ್ಟೋಗ್ಬಿಟ್ಟಿದೆಯಲ್ಲ, ಅದನ್ನು ಕೂಡ ಪರಿವರ್ತನೆ ಮಾಡಬೇಕಾಗಿದೆ. अब समझा कि कौन सा कर्तव्य अभी करना है. ಗೊತ್ತಾಯ್ತಾರೆ ಇವಾಗ ಯಾವ ಡ್ಯೂಟಿ ನಾವೆಲ್ಲರೂ ಸೇರಿ ಮಾಡಬೇಕು ಅಂತ. ಯಾವ ಡ್ಯೂಟಿ ಮಾಡಬೇಕು? ತ್ಯಾಗ ಮೂರ್ತಿಗಳಾಗಬೇಕು, ತಪಸ್ವಿ ಮೂರ್ತಿಗಳಾಗಬೇಕು ಮತ್ತು ಸೇವಾ ಮೂರ್ತಿಗಳು ಆಗಬೇಕು. जैसे अपने चित्रों में शंकर का रूप ವಿನಾಶಕಾರಿ ಅರ್ಥಾತ್ ತಪಸ್ಯ ರೂಪ ದಿಖಾತೆ ಹೇ. ಭಕ್ತಿ ಮಾರ್ಗದಲ್ಲಿ ಏನ್ ಮಾಡಿದ್ದಾರೆ? ನಮ್ಮದೇ ಒಂದು ಯಾದ್ಗಾರು, ನಾವು ತಪಸ್ ಮಾಡಿರೋದು ಕಲ್ಪದ ಹಿಂದೆ ನಮ್ಮದೇ ಯಾದ್ಗಾರ್ ಭಕ್ತಿ ಮಾರ್ಗದವ್ರು ಏನ್ ಮಾಡಿದ್ದಾರೆ ಹೇಳಿ? ತಪಸ್ವಿದು ವಿನಾಶಕಾರಿ ಶಂಕರ್ದು ಚಿತ್ರ ತೋರಿಸಿದ್ದಾರೆ. ಬಾಬಾ ಹೇಳ್ತಾರೆ, ನೀವು ಒಬ್ಬೊಬ್ರು ಶಂಕರ್ನ ಸ್ವರೂಪ ತಾಳ್ಬೇಕೀಗ, ಜ್ವಾಲ ಸ್ವರೂಪದ ಯೋಗ ಮಾಡ್ಬೇಕೀಗ ಅಂತ ಬಾಬಾ ಹೇಳಿದ್ದಾರೆ. जैसे अपने चित्रों में तो एक स्थिति के आसन पर स्थित हो तपस्वी रूप अपना प्रत्यक्ष दिखाओ. ಈ ರೀತಿ ಏಕರಸ ಸ್ಥಿತಿನಲ್ಲಿದ್ದು
ತಪಸ್ಸಿನ ಸ್ವರೂಪದ ಆಸನದ ಮೇಲೆ ಕೂತ್ಕೊಂಡಿದ್ರು. ತಪಸ್ಸಿನ ಸ್ವರೂಪವನ್ನು ಪ್ರತ್ಯಕ್ಷವಾಗಿ ತೋರಿಸಿ. ಈ ತರ ಯೋಗ ಮಾಡಬೇಕು. ಸಮಜಾ ಕ್ಯಾ ಸೀಖನಾ ಹೈ और क्या और कैसे बनना है. ಗೊತ್ತಾಯ್ತಾ? ಯಾವ ರೀತಿ ಕಲಿಬೇಕು ಮತ್ತು ಏನೇನು ಆಗಿ ಹೋಗ್ಬೇಕು. ಮಧುಬನದಲ್ಲಿ ಬಟ್ಟಿ ಕ್ಲಾಸಸ್ ಬಾಬಾ ಅವರು ಮಾಡಿಸ್ತಾ ಇದ್ದೀವಿ. ಸ್ವಯಂ ಭಗವಂತ ಕೂತ್ಕೊಂಡು ಏನು ಬಟ್ಟಿ ಮಾಡಬೇಕು ಅನ್ನೋದಕ್ಕೆ ಡೈರೆಕ್ಷನ್ ಕೊಡ್ತಾ ಇದ್ರು. ಆವಾಗ 71ರಲ್ಲಿ ನುಡಿಸಿರೋದು. 71 ಈ ಕಡೆ ಸೆಂಟರ್ಸ್ ಕೂಡ ಕಡಿಮೆ ಇತ್ತು. तपस्या द्वारा तमोगुणी को भस्म करने का है, ऐसे चित्रों में शंकर का दिखाया है. तो इसके लिए यह कुमार ग्रुप मुख्य स्लोगन क्या सामने रखेंगे जिसमें सफलता हो जाए. ಈ ಕುಮಾರ್ಸ್ದು ಗ್ರೂಪ್ ಏನಿದೆ, ಮುಖ್ಯವಾಗಿ ಈ ಸ್ಲೋಗನ್ ಅನ್ನ ಏನ್ ಎದುರುಗಡೆ ಇಟ್ಕೊಂತೀರಾ, ಇದರಿಂದ ಸಫಲತೆ ಆಗ್ಬೇಕು. ಸ್ವಚ್ಛಾಯಿ और सफाई से स्पष्ट सृष्टि से ವಿಕಾರೋं का और सफाया करेंगे. ನೋಡಿ, ಸತ್ಯತೆ ಮತ್ತು ಸ್ವಚ್ಛತೆಯಿಂದ ಸೃಷ್ಟಿನಲ್ಲಿ ಏನು ವಿಕಾರಗಳಿದೆ ಇದನ್ನು ಸ್ವಚ್ಛ ಮಾಡ್ಬಿಡ್ತೀವಿ. जब सृष्टि से करेंगे तब स्वयं से भी पहले से ही हो ही जाएगा. ಯಾವಾಗ ಜಗತ್ತಿನಲ್ಲಿ ಈ ಒಂದು ಪರಿವರ್ತನೆ ತರ್ತಿರೋ ಆಗ ಸ್ವಯಂನಲ್ಲಿ ಕೂಡ ಪರಿವರ್ತನೆ ಆಗೋಗುತ್ತೆ. ಸೃಷ್ಟಿನಲ್ಲಿರುವಂಥ ಎಲ್ಲ ಈ ವಿಕಾರಗಳ ಒಂದು ಸ್ವಚ್ಛ ಆಗೋಗ್ಬಿಡುತ್ತೆ. ಆಗ ಸ್ವಯಂನಲ್ಲಿ ಕೂಡ ಸ್ವಚ್ಛ ಆಗೋಗುತ್ತೆ. ತತ್ತು ಸೃಷ್ಟಿ ಸೇ ಕರೆಂಗೆನ, ಅವಾಗಲೇ ಸೃಷ್ಟಿನಲ್ಲಿ ಮಾಡ್ತಿರಲ್ವಾ. ये स्लोगन याद रखने से तपस्वी मुहूर्त बनने से सफलता मुहूर्त बनेंगे. समझा? ಈ ಸ್ಲೋಗನ್ ಅನ್ನ ನೆನಪಿಟ್ಕೊಂಡಿದ್ದಾಗ ತಪಸ್ವಿ ಮೂರ್ತಿಗಳು ಆಗ್ಬಿಡ್ತೀರಾ, ಸಫಲತಾ ಮೂರ್ತಿಗಳು ಆಗ್ಬಿಡ್ತೀರಾ. समझा? अच्छा. त्याग, तपस्या, सेवा, इन तीनों शब्दों की धारणा मुहूर्त बनना अर्थात संपूर्ण ज्ञान मुहूर्त और सर्व गुणों की मुहूर्त बनना है.